ವಿಧಾನ ಪರಿಷತ್ನ ಚುನಾವಣೆ ಒಂದು ರೋಚಕ ಘಟ್ಟಕ್ಕೆ ತಲುಪಿರುವಂಥದ್ದು. ಅಂಡ್ ಈಗ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಆಮಿಷದ ಕರೆ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಇನ್ಸೈಡ್ ಮಾಹಿತಿಯನ್ನ ನ್ಯೂಸ್ ಫಸ್ಟ್ ಬ್ರೇಕ್ ಮಾಡ್ತಾ ಇದೆ. ಕಾಂಗ್ರೆಸ್ನ ಕೆಲವು ಶಾಸಕರಿಗೆ ಅನ್ಯ ಪಕ್ಷಗಳಿಂದ ಆಮಿಷದ ಕರೆ ಬಂದಿದೆಯಂತೆ. ಸಿಎಲ್ಪಿ ಸಭೆಯಲ್ಲಿ ಜೆಡಿಎಸ್ನಿಂದ ಆಮಿಷದ ಕರೆ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಆಮಿಷದ ಕರೆಯ ಹೆಸರನ್ನ ಹೇಳುವ ಮೂಲಕ ಇದನ್ನ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ. ಮೊಳಕಾಲ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣಗೆ ಜೆಡಿಎಸ್ ಕಡೆಯಿಂದ ದೂರವಾಣಿ ಕರೆ ಬಂದಿತ್ತಂತೆ. ಇನ್ನು ಅನೇಕರಿಗೆ ಜೆಡಿಎಸ್ ನಾಯಕರಿಂದಲೂ ಕರೆ ಬರಬಹುದು ಅಥವಾ ಬಂದಿರಬಹುದು. ಯಾವುದೇ ಕಾರಣಕ್ಕೂ ಅವರ ಆಮಿಷಗಳಿಗೆ ಬಲಿಯಾಗಬೇಡಿ, ಪ್ರತಿಯೊಬ್ಬರ ಚಲನವಲನವನ್ನ ನಾವು ಗಮನಿಸ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಶಾಸಕರಿಗೆ. ಅದರ ಜೊತೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಬಾರ್ದು ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆ. ಒಂದು ಕಡೆ ವಿಧಾನ ಪರಿಷತ್ನಲ್ಲಿ ಅಂದರೆ ಆ ಒಂದು ಚುನಾವಣೆಯಲ್ಲಿ ಶಾಸಕರ ಸಂಖ್ಯಾಬಲದ ಮೇಲೆ MLCಗಳು ಆಯ್ಕೆ ಆಗ್ತಿದ್ದಾರೆ. ಹೀಗಾಗಿ ನಂಬರ್ ಗೇಮ್ ತುಂಬ ಇಂಪಾರ್ಟೆಂಟ್. ಕಾಂಗ್ರೆಸ್ ಬಳಿ 4 ಸದಸ್ಯರನ್ನ ಮೇಲ್ಮನೆಗೆ ಕಳಿಸೋಕೆ ಶಾಸಕರ ಒಂದು ಬಲ ಇದೆ, ಆ ನಂಬರ್ ಇದೆ. ಆದರೆ 5ನೇ ಅಭ್ಯರ್ಥಿ ಏನು ಕಾಂಗ್ರೆಸ್ ಕಣಕ್ಕಿಳಿಸಿದೆ, ಆ ಅಭ್ಯರ್ಥಿಯ ಗೆಲುವಿಗೆ ಶತಾಯಗತಾಯ ಪ್ರಯತ್ನ ಪಡ್ತಾ ಇರುವಂಥ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇನ್ನೊಂದು ಕಡೆ ಕಾಂಗ್ರೆಸ್ನ ಶಾಸಕರಿಗೇನೆ ಈಗ ಬೇರೆ ಪಕ್ಷಗಳಿಂದ ಕರೆ ಬಂದಿವೆಯಂತೆ. ಸೊ ಆಮಿಷದ ಕರೆ. ಸೊ ನಮ್ಮ ಪಕ್ಷದ ಅಭ್ಯರ್ಥಿಗೆ ನೀವು ಸಪೋರ್ಟ್ ಮಾಡಿ, 2ನೇ ಪ್ರಾಶಸ್ತ್ಯ ಮತ ಅಟ್ಲೀಸ್ಟ್ ಕೊಡಿ ಅನ್ನುವಂಥ ಆಮಿಷವನ್ನ ಈಗ ಜೆಡಿಎಸ್ ಮಾಡಿದೆಯಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.